ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಬಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2026ರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 28ರ ನಂತರ ಅಂದರೆ ಈ ಏಪ್ರಿಲ್ ಕಳೆದ ನಂತರ ಈ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಮೇ ತಿಂಗಳ ಮೊದಲ ವಾರದಲ್ಲೂ ಕೂಡ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ, ಅದರಲ್ಲೂ ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರದ ಬದಲಾವಣೆಯು ನಿಮ್ಮ ಜೀವನದ ಮೇಲೆ ಏನೆಲ್ಲ ಪರಿಣಾಮಗಳನ್ನು ಬೀರಲಿದೆ, ಹಾಗೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದು ಇಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತಂದಿದೆ, ಈ ಏಪ್ರಿಲ್ 28ರ ನಂತರ ನಿಮ್ಮ ಜೀವನವು ಹೇಗಿರಲಿದೆ, ಮೇ ಮೊದಲ ವಾರವೂ ಕೂಡ ಚೆನ್ನಾಗಿರಲಿದೆಯಾ ಅನ್ನೋದನ್ನ ನೋಡ್ತಾ ಬರೋಣ ಸ್ನೇಹಿತರೆ. ಈ ಏಪ್ರಿಲ್ ತಿಂಗಳಿನಲ್ಲಿ ಸಾಮಾನ್ಯವಾಗಿ ಮೊದಲ 3 ವಾರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ. ಏಕೆಂದರೆ ಶನಿಯು ಈಗಾಗಲೇ ನಿಮ್ಮ 7ನೇ ಮನೆಯಲ್ಲಿ ಇದ್ದನು, ಹಾಗೆ ಮಂಗಳನು ಹಾಗೆ ಬುಧನೂ ಕೂಡ 3 ತ್ರಿವಳಿ ಗ್ರಹಗಳ ಸಂಚಾರವೂ ಕೂಡ ಇದ್ದ ಕಾರಣ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಾಲುದಾರಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅಸಹಾಯಕತೆಯನ್ನು ನೀವು ನಿಮ್ಮ ಜೀವನದಲ್ಲಿ ಕಂಡಿರ್ತೀರಿ. ಆದರೆ ಏಪ್ರಿಲ್ 14ರಂದು 12ನೇ ಮನೆಯ ಅಧಿಪತಿ ಸೂರ್ಯನು 8ನೇ ಮನೆಯಲ್ಲಿ ಉಚ್ಚ ಸ್ಥಾನವನ್ನು ತಲುಪಿದ ತಕ್ಷಣ ನಿಮ್ಮ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಭರವಸೆ ನೀಡುತ್ತಾ ಬಂದಿದೆ. ಈ ಏಪ್ರಿಲ್ 28ರ ನಂತರವೂ ಕೂಡ ಇದೇ ರೀತಿಯ ಭರವಸೆಯು ಸೂರ್ಯನ ಈ ಫಲಿತಾಂಶದಿಂದ ಕಾಣಲಿದ್ದೀರಿ. ಏಪ್ರಿಲ್ 19ರಂದು ಸಂಪತ್ತು ಮತ್ತು ಅದೃಷ್ಟದ ಅಧಿಪತಿಯಾದಂತಹ ಶುಕ್ರನು ನಿಮ್ಮ 9ನೇ ಮನೆಯ ಸ್ವಂತ ರಾಶಿಯಾದಂತಹ ವೃಷಭ ರಾಶಿಯನ್ನು ಪ್ರವೇಶವನ್ನು ಮಾಡಿದ ಕಾರಣ ನಿಮ್ಮ ಅದೃಷ್ಟವು ಭವ್ಯವಾದ ಅಲೆಯನ್ನು ತರ್ತಾ ಬಂದಿದೆ. ಇದು ನಿಮಗೆ ಈ ಏಪ್ರಿಲ್ ಕಳೆದ ನಂತರ ಅಂದರೆ ಮೇ ಮೊದಲ ವಾರದಲ್ಲೂ ಕೂಡ ಅದೃಷ್ಟದ ಭವ್ಯವಾದ ಅಲೆಯನ್ನು ತರಲಿದೆ. ತಿಂಗಳ ಅಂತ್ಯದ ವೇಳೆಗೆ ನಿಮ್ಮನ್ನು ಸುರಕ್ಷಿತವಾಗಿ ದಡಕ್ಕೆ ಇದು ಸೇರಿಸಲಿದ್ದು, ನಿಮ್ಮ ಆತುರದ ನಿರ್ಧಾರಗಳನ್ನು ತಪ್ಪಿಸುವವರೆಗೆ ಈ ತಿಂಗಳು ಬಹಳ ಸುರಕ್ಷಿತವಾಗಿ ಇತ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಏಪ್ರಿಲ್ ಕಳೆದ ನಂತರ ಮೇ ಮೊದಲ ವಾರವೂ ಕೂಡ ಈ ರಾಶಿಯವರಿಗೆ ಶುಕ್ರನ ಸಂಚಾರದಿಂದ ಬಹಳಷ್ಟು ಶುಭ ಸುದ್ದಿ ಲಭಿಸಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ಕನ್ಯಾ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಇದ್ದಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ಮೀನ ರಾಶಿಯಲ್ಲಿ ಪ್ರವೇಶವನ್ನು ಮೊದಲ ವಾರದಲ್ಲಿಯೇ ಮಾಡತಕ್ಕಂತಹ ಮಂಗಳನು ನಿಮ್ಮ ಜೀವನದಲ್ಲಿ ಪಾಲುದಾರರೊಂದಿಗೆ ವಾದಗಳನ್ನು ತಂದಿರ್ಬೋದು, ಹಾಗೆ ನಿಮ್ಮಲ್ಲಿ ಕೋಪವೂ ಕೂಡ ಹೆಚ್ಚಾಗಿರ್ಬೋದು. ವ್ಯಾಪಾರದಲ್ಲಿ ಅಡೆತಡೆಗಳನ್ನು ಈ ಏಪ್ರಿಲ್ ತಿಂಗಳಿನಲ್ಲಿ ಕಂಡಿರ್ತೀರಿ. ಆದರೆ ಈ ಕೊನೆಯ ವಾರವು ಬಹಳಷ್ಟು ಬದಲಾವಣೆಗಳನ್ನು ತರ್ತಾ ಬರ್ತದೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲಗಳನ್ನು ಕಂಡಿರ್ತೀರಿ ಬುಧನ ಸಂಚಾರದ ಸಮಯದಲ್ಲಿ. ಹಾಗೆ ಮಂದಗತಿಯ ಆರೋಗ್ಯ, ಪ್ರಮುಖ ಸಂವಹನ ದೋಷಗಳು ಕೂಡ ನಿಮ್ಮ ಜೀವನದಲ್ಲಿ ಉಂಟಾಗಿರ್ಬೋದು. ಆದರೆ ಸೂರ್ಯನ ಸಂಚಾರವು ನಿಮ್ಮ ಜೀವನದಲ್ಲಿ ಬಹಳಷ್ಟು ವಿಪರೀತ ರಾಜಯೋಗವನ್ನು ತರ್ತಾ ಬಂದಿದೆ. ಇದು ಈ ತಿಂಗಳು ಕೊನೆವರೆಗೂ ಕೂಡ ಅಂದರೆ ಈ ಏಪ್ರಿಲ್ 30ರ ನಂತರವೂ ಕೂಡ ಬಹಳಷ್ಟು ಬದಲಾವಣೆಗಳನ್ನು ತರಲಿದೆ. ನಿಮಗೆ ವಿದೇಶಿ ಲಾಭಗಳು ಸಿಗ್ತಾ ಬರ್ತವೆ. ಹಾಗೆಯೇ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳ ಜೊತೆಗೆ ವಿಪರೀತ ರಾಜಯೋಗವನ್ನು ಕೂಡ ಕಾಣ್ತಾ ಬರ್ತೀರಿ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಅದೃಷ್ಟವು ಶುಕ್ರನ ಸಂಚಾರದಿಂದ ನಿಮಗೆ ಬರಲಿದ್ದು ತಂದೆಯ ಮೂಲಕ ಲಾಭವನ್ನು ಕಾಣ್ತಾ ಬರ್ತೀರಿ. ದೀರ್ಘಾವಧಿಯ ಹೂಡಿಕೆಗಳಲ್ಲಿ ಬೆಳವಣಿಗೆಯನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗೆ ಈ ರಾಶಿಯವರು ತೀರ್ಥಯಾತ್ರೆಗಳಿಗೆ ಹೋಗುವಂತಹ ಚಾನ್ಸಸ್ ಕೂಡ ಇರ್ತದೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಈ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿ 10ನೇ ಮನೆಯಲ್ಲಿ ಗುರು ಇರೋ ಕಾರಣ ವೃತ್ತಿಯಲ್ಲಿ ಗೌರವವನ್ನು ಕಾಣ್ತಾ ಬರ್ತೀರಿ. ಕೆಲಸದ ಕಡೆಗೆ ನಿಮ್ಮ ಸಮರ್ಪಣೆಯೂ ಕೂಡ ಹೆಚ್ಚಾಗಲಾಗ್ತಿದೆ. ಮೇಲಾಧಿಕಾರಿಗಳಿಂದ ಬಲವಾದಂತಹ ಬೆಂಬಲವನ್ನು ಕೂಡ ಗುರು ಸಂಚಾರದ ಸಮಯದಲ್ಲಿ ಕಾಣೋ ಕಾರಣ ಈ ರಾಶಿಯವರು ಈ ಏಪ್ರಿಲ್ ಕಳೆದ ನಂತರ ಮೇ ಮೊದಲ ವಾರದಲ್ಲೂ ಕೂಡ ಗುರು ಸಂಚಾರದಿಂದ ಬಹಳಷ್ಟು ಉತ್ತಮವಾದಂತಹ ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು
ಈ ರಾಶಿಯವರ ಕೆರಿಯರ್ ವಿಚಾರದಲ್ಲಿ ಈ ಏಪ್ರಿಲ್ 28ರ ನಂತರ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಈ ಏಪ್ರಿಲ್ ತಿಂಗಳಿನಲ್ಲಿ ಶುಕ್ರ ಮತ್ತು ಸೂರ್ಯನ ಸಂಚಾರವು ಬಹಳಷ್ಟು ಬದಲಾವಣೆಗಳನ್ನು ತರ್ತಾ ಬಂದಿದೆ. ಅದರಲ್ಲೂ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಬಹಳ ಸುಲಭವಾಗಿ ಇರಲಿದೆ. ಕಚೇರಿಯಲ್ಲಿ ತೀವ್ರವಾದಂತಹ ಸಂವಹನ ಅಂತರವೂ ಕೂಡ ಉಂಟಾಗಬಹುದು. ಹಾಗೆ ಏಪ್ರಿಲ್ 14ರಂದು 12ನೇ ಮನೆಯ ಅಧಿಪತಿ ಸೂರ್ಯನು 8ನೇ ಮನೆಯಲ್ಲಿ ಸ್ಥಾನವನ್ನು ಪಡೆದ ತಕ್ಷಣ ನಿಮ್ಮ ಅಪಾರ ಶಕ್ತಿಯನ್ನು ಪಡೆದಾಗ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಹೊಸ ಹೊಸ ಕೆಲಸಗಳು ಸಿಗ್ತಾ ಬರ್ತದೆ. ಹಾಗೆ ಇದ್ದಕ್ಕಿದ್ದಂತೆಯೇ ಬಡ್ತಿ ಅಥವಾ ವಿದೇಶಿ ಪ್ರಯಾಣಕ್ಕೆ ಅನಿರೀಕ್ಷಿತವಾದಂತಹ ಅವಕಾಶಗಳನ್ನು ಕೂಡ ಪಡಿತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಬಿಸ್ನೆಸ್ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ಹೈ ಅಲರ್ಟ್ ಆಗಿ ಇರಬೇಕಾದಂತಹ ತಿಂಗಳು ಈ ಏಪ್ರಿಲ್ ತಿಂಗಳಾಗಿತ್ತು. ಆದರೆ ಈ ಕೊನೆಯ ವಾರವು ಸೂರ್ಯನ ಸಂಚಾರದಿಂದ ಹಾಗೆ ಈ 3 ವಾರಗಳಲ್ಲಿ ಯಾವುದೇ ಹೊಸ ಸಂಬಂಧಗಳಿಗೆ ಸಹಿಯನ್ನು ಹಾಕಲಿಕ್ಕೆ ಹೋಗೋದಿರಲಿಲ್ಲ. ಆದರೆ ಸೂರ್ಯನ ಸಂಚಾರ ಆದ ನಂತರ ನಿಮ್ಮ ಎಲ್ಲ ಕಾನೂನು ತೊಡಕುಗಳು ನೆರವೇರ್ತಾ ಬರ್ತದೆ. ಹಾಗೆ ಏಪ್ರಿಲ್ 19ರ ನಂತರ 9ನೇ ಮನೆಯ ಅಧಿಪತಿ ಶುಕ್ರನ ಬಲವರ್ಧನೆಯು ಗ್ರಾಹಕರೊಂದಿಗೆ ವ್ಯವಹರಿಸುವಲ್ಲಿ ಸಕಾರಾತ್ಮಕ ವೇಗವನ್ನು ಕೂಡ ತರ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಫೈನಾನ್ಸ್ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಫೈನಾನ್ಸ್ ವಿಚಾರದಲ್ಲೂ ಕೂಡ ಏಪ್ರಿಲ್ 14ರಂದು 12ನೇ ಮನೆಯ ಸೂರ್ಯನು 8ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಬಂದಿರೋ ಕಾರಣ ಈ ಏಪ್ರಿಲ್ 28ರ ನಂತರವೂ ಕೂಡ ಇದೇ ರೀತಿಯ ವಿಪರೀತ ರಾಜಯೋಗವನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಬೇರೆಯವರ ನಷ್ಟವು ನಿಮಗೆ ಲಾಭವಾಗ್ತಾ ಹೋಗ್ತದೆ. ನಿಮ್ಮ ಸೆಟಲ್ಮೆಂಟ್ಗಳು ಅಥವಾ ಪಿತ್ರಾರ್ಜಿತ ಆಸ್ತಿಗಳ ಮೂಲಕ ನೀವು ಹಠಾತ್ ಆರ್ಥಿಕ ಅನಿರೀಕ್ಷಿತ ಲಾಭಗಳನ್ನು ಕೂಡ ಅನುಭವಿಸ್ಬೋದು. ಇದಲ್ಲದೆ 2ನೇ ಮನೆಯ ಧನಾಧಿಪತಿ ಮತ್ತು 9ನೇ ಮನೆಯ ಭಾಗ್ಯದ ಅಧಿಪತಿಯಾಗಿರತಕ್ಕಂತಹ ಶುಕ್ರನು ಏಪ್ರಿಲ್ 19ರಂದು ತನ್ನ ಸ್ವಂತ ರಾಶಿಯಾದಂತಹ ವೃಷಭವನ್ನು ಪ್ರವೇಶವನ್ನು ಮಾಡಿರೋ ಕಾರಣದಿಂದಾಗಿ ಈ ಏಪ್ರಿಲ್ 28ರ ನಂತರವೂ ಕೂಡ ನಿಮ್ಮ ಆರ್ಥಿಕ ಹೋರಾಟಗಳು ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆಯೇ ಈ ಮೇ ಮೊದಲ ವಾರದಲ್ಲೂ ಕೂಡ ನೀವು ಮಾಡಿದ ಪ್ರಯತ್ನಗಳು ಅಂತಿಮವಾಗಿ ಫಲವನ್ನು ನೀಡಲಿದೆ. ನಿಮ್ಮ ಮಾತು ಮನವೊಲಿಸುವ ಮತ್ತು ಮಧುರವಾಗಿ ಇರಲಿದೆ. ಆರ್ಥಿಕ ವಿಷಯಗಳಲ್ಲಿ ಅತ್ಯಂತ ಜಾಣ್ಮೆ ಮತ್ತು ರಾಜತಾಂತ್ರಿಕತೆಯಿಂದ ನಿಭಾಯಿಸಲು ನಿಮಗೆ ಈ ಏಪ್ರಿಲ್ ಕಳೆದ ನಂತರ ಮೇ ಮೊದಲ ವಾರವೂ ಕೂಡ ಅನುವು ಮಾಡಿಕೊಡಲಾಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಹೆಲ್ತ್ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಹೆಲ್ತ್ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಆದರೆ ನಿಮ್ಮ 6ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದ್ದ ಕಾರಣದಿಂದಾಗಿ ನೀವು ತುತ್ತಾಗುವ ಯಾವುದೇ ಅನಾರೋಗ್ಯವನ್ನು ತ್ವರಿತವಾಗಿ ಪತ್ತೆ ಹಚ್ಚಲು ವೈದ್ಯರು ಸಹ ಎಣಗಾಡಿರ್ಬೋದು. ಅಪರೂಪದ ಸೋಂಕುಗಳು ಸೂಚನೆಯನ್ನು ಕಾಣಿಸಿಕೊಂಡಿರ್ತದೆ. ಆದರೆ ಶನಿಯ ನೇರ ದೃಷ್ಟಿಯು ನಿಮ್ಮ ಲಗ್ನದ ಮೇಲೆ ಇರುವ ಕಾರಣದಿಂದಾಗಿ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ ಅಂತಲೇ ಹೇಳ್ಬೋದು. ನಿಮ್ಮ ಮಾನಸಿಕ ಆತಂಕವನ್ನು ಶಮನಗೊಳಿಸಲು ಧ್ಯಾನವನ್ನು ಅಭ್ಯಾಸ ಮಾಡುವುದು ಈ ರಾಶಿಯವರಿಗೆ ಅಗತ್ಯತೆ ಆಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಫ್ಯಾಮಿಲಿ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ. ಅದರಲ್ಲೂ ಏಪ್ರಿಲ್ 19ರ ನಂತರ 9ನೇ ಮನೆಯಲ್ಲಿ ಶುಕ್ರನ ಸಂಚಾರವು ನಿಮ್ಮ ತಂದೆಯಿಂದ ಅಗಾಧವಾದಂತಹ ನೈತಿಕ ಬೆಂಬಲವನ್ನು ತರ್ತಾ ಬರ್ತದೆ. ನಿಮ್ಮ ಕುಟುಂಬದೊಂದಿಗೆ ನೀವು ತೀರ್ಥಯಾತ್ರೆ ಅಥವಾ ಆಧ್ಯಾತ್ಮಿಕ ಪ್ರವಾಸವನ್ನು ಯೋಜಿಸುವಂತಹ ಸಾಧ್ಯತೆಯೂ ಕೂಡ ಇರುತ್ತದೆ. ಅದು ನಿಮ್ಮ ಮನಸ್ಸಿಗೆ ಹೆಚ್ಚು ಅಗತ್ಯವಿರುವ ಶಾಂತಿ ಮತ್ತು ಚಿಕಿತ್ಸೆಯನ್ನು ಕೂಡ ತರಲಿದೆ. ಇನ್ನು ಎಜುಕೇಷನ್ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಎಜುಕೇಷನ್ ವಿಚಾರದಲ್ಲೂ ಕೂಡ 9ನೇ ಮನೆಯಲ್ಲಿ ಶುಕ್ರನು ಪ್ರವೇಶ ಮಾಡಿದ ನಂತರ ನಿಮ್ಮ 10ನೇ ಮನೆಯಲ್ಲಿ ಗುರುವಿನ ಸಂಯೋಜಿತ ಸಕಾರಾತ್ಮಕ ಪ್ರಭಾವಗಳಿಗೆ ಬಹಳಷ್ಟು ಬದಲಾವಣೆಗಳನ್ನು ತರ್ತಾ ಬರ್ತದೆ. ಅದರಲ್ಲೂ ಉನ್ನತ ಶಿಕ್ಷಣ ಸಂಶೋಧನೆಯನ್ನು ಅನುಸರಿಸುತ್ತಿರೋರಿಗೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಮನ್ನಣೆಯೂ ಕೂಡ ಸಿಗ್ತಾ ಬರ್ತದೆ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅತ್ಯುತ್ತಮವಾದಂತಹ ಅವಕಾಶಗಳನ್ನು ಕೂಡ ಈ ರಾಶಿಯವರು ಭದ್ರಪಡಿಸಿಕೊಳ್ಳಬಹುದಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಏಪ್ರಿಲ್ 28ರ ನಂತರವೂ ಕೂಡ, ಅಂದರೆ ಮೇ ಮೊದಲ ವಾರದಲ್ಲೂ ಕೂಡ ಈ ಎಲ್ಲ ಗ್ರಹಗಳ ಸಂಚಾರವು ಸಾಕಷ್ಟು ಪ್ರಭಾವವನ್ನು ನಿಮ್ಮ ಮೇಲೆ ಬೀರಲಿದೆ. 7ನೇ ಮನೆಯಲ್ಲಿ ತೀವ್ರವಾದಂತಹ ದೋಷಗಳು ಹಾಗೆ ನಿಮ್ಮ ವ್ಯಾಪಾರ ಮತ್ತು ವೈವಾಹಿಕ ಜೀವನವನ್ನು ರಕ್ಷಿಸಲು, ನಿಮ್ಮ ಮಾನಸಿಕ ಗೊಂದಲವನ್ನು ನಿವಾರಿಸಲು ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ನಿಮ್ಮ ಲಗ್ನದ ಅಧಿಪತಿ ಬುಧನ ನೀಚ ಸ್ಥಾನವನ್ನು ನಿವಾರಿಸಲು ಪ್ರತಿ ಬುಧವಾರದಂದು ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಬನ್ನಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಅಪಾರವಾದಂತಹ ಸ್ಪಷ್ಟತೆಯನ್ನು ತರ್ತಾ ಬರ್ತದೆ. ಹಾಗೆಯೇ ಹಠಾತ್ ಅಪಘಾತಗಳು ಮತ್ತು ತೀವ್ರವಾದಂತಹ ಪಾಲುದಾರಿಕೆಯ ವಿವಾದಗಳನ್ನು ತಡೆಯಲು
ಮಂಗಳವಾರದಂದು ಅದು ರಾಹುಕಾಲದಲ್ಲಿ ದುರ್ಗಾದೇವಿಗೆ ದೀಪವನ್ನು ಬೆಳಗಿಸಿ. ಬುಧವಾರದಂದು ಪಕ್ಷಿಗಳು ಮತ್ತು ಹಸುಗಳಿಗೆ ಇಡೀ ಹಸಿರು ಕಾಳನ್ನು ತಿನ್ನಿಸಿ. ಈ ಸರಳ ಕ್ರಿಯೆಯು ನಿಮ್ಮ ಸಂವಹನ ದೋಷಗಳನ್ನು ತೆಗೆದು ಹಾಕ್ತಾ ಬರ್ತದೆ. ನಿಮ್ಮ ವ್ಯಾಪಾರದಲ್ಲಿ ಬೆಳವಣಿಗೆಯನ್ನು ಕೂಡ ಉತ್ತೇಜಿಸಲಿದೆ ಅಂತಲೇ ಹೇಳ್ಬೋದು. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗ್ತೀರಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ. ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದ್ದು ತಾಯಿ ಲಕ್ಷ್ಮೀದೇವಿಯ ಅನುಗ್ರಹವೂ ಕೂಡ ಸಿಗಲಿದೆ. ಪ್ರತಿ ಭಾನುವಾರದಂದು ಸೂರ್ಯದೇವರ ಅನುಗ್ರಹಕ್ಕೆ ಪಾತ್ರರಾಗಲು ಪ್ರತಿ ಭಾನುವಾರ ಸೂರ್ಯದೇವರಿಗೆ ನೀರನ್ನು ಆರ್ಘ್ಯದ ರೂಪದಲ್ಲಿ ಸಲ್ಲಿಸಿ. ಹಾಗೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ. ಪ್ರತಿ ಗುರುವಾರದಂದು ಗುರುರಾಯರ ಜಪವನ್ನು ಮಾಡಿ ಸ್ನೇಹಿತರೆ. ರಾಯರ ಅನುಗ್ರಹದಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನೆರವೇರಲಿದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ, ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಗುರುದೇವ, ಮಂಗಳದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.